ಆದ್ರೂ ಒಂದು ಒಳ್ಳೆಯವನೇ ಸಿಕ್ಕಿದ್ದ. ಹೇಗಿತ್ತು ನಿಮ್ಮ ದಾಂಪತ್ಯ ಜೀವನ? ಬಹಳ ಒಳ್ಳೆಯದು, ಯಾವ ವ್ಯಸನ ಇಲ್ಲ. ಭಾಗ್ಯವಂತರು ನೀವು. ಹೌದು, ವಾರಕ್ಕೊಂದ್ಸಲ ತಗೊಳ್ತಿದ್ದ. ವಾರಕ್ಕೊಂದ್ಸಲ. ಅಜ್ಜಿ ಕುಡಿತಾರ? ವಾರಕ್ಕೊಂದ್ಸಲ. ಇರ್ಲಿ, ಅಭ್ಯಾಸ. ಸೋಮವಾರ ಆದ್ಮೇಲೆ ಮತ್ತೆ ಮಂಗಳವಾರವೇ ಆಗಿತ್ತು ತಗೊಳ್ಳೋದು. ವಾರಕ್ಕೆ ಒಂದೇ ಸಲ. ವಾರಕ್ಕೆ ಒಂದೇ ದಿವಸ ಸೋಮವಾರ. ಎಲ್ಲ ಹೊತ್ತು ತಗೊಳ್ಳೋದಿಲ್ಲ. ಮತ್ತೆ ಜೂಜಾಡ್ಲಿಕ್ಕೆ ಹೋಗುವಾಗ ಸ್ವಲ್ಪ ಹಾಕೊಂಡು ಹೋಗ್ತಿದ್ದ. ಜೂಜು ಎಲ್ಲ ದಿನವೂ ಆಡುದಿಲ್ಲ. ಆ ಎದುರು ಬದಿ ಗೂಡಂಗಡನ ಹತ್ರ ಇವತ್ತು ಎಷ್ಟು ಬಂತು ಕೇಳ್ತಿದ್ದ. ಅಲ್ಲಿ ಬಂದ್ರೆ ತಕೊಂಡಿಲ್ಲ ಹೋಗ್ತಿದ್ದ. ಮತ್ತೆ ಬಾಗಿಲು ಸಂದಿಂದ ಹೊಗೆ ಬಿಡ್ತಿದ್ದ. ಯಾಕೆ? ಪುಸು ಹೊಗೆ ಬಿಡ್ತಿದ್ದ. ನೀವು ವಿರೋಧಿಸ್ಬೇಕಿತ್ತು. ನಾ ಬಿಡ್ತನಾ? ಅದೆಂತದ್ದು ಆ ರೀತಿ ಕೊಳಕ್ ಅಭ್ಯಾಸ ಅಂದೆ. ಅದು ಕೆಟ್ಟದ್ದು, ಅದು ಅದನ್ನ ಸುಟ್ಟಾಕ್ತಾ ಇದ್ದೆ. ನೀನು ಇತ್ತಕ್ಕ ಸ್ವಲ್ಪ ಸುಟ್ಟಾಕು ಅಂತ ನನ್ನ ಹತ್ರ. ನನಗದೆಲ್ಲ ಬೇಡ, ನೀವು ಸುಮ್ಮನಿರಿ ಅಂತ ಹೇಳ್ದೆ ನಾನು. ಸರಿ. ಆದ್ರೂ ಅವನಿಂದ ಒಬ್ಬ ಗಂಡು ಮಗನನ್ನು ಪಡೆದೆ. ಆಗ್ಲಿ, ಒಂದು ಮಗ. ಜೀವನ ಸಲ ನಡೀತಿತ್ತು. ಒಂದಿನ ನಾನು ತವ್ರ ಮನೆಗೆ ಹೋಗಿ ಬರುವಾಗ ಗಂಡ ಮನೇಲಿಲ್ಲ. ಪಾಪ ಸಣ್ಣ ಮಗು ಒಂದು ಅಂಗಡಿದಾಗ ಅಳತಾ ಕೂತ್ಕೊಂಡುಂಟು. ಬಂದೆ, ಎಲ್ಲಿ ಹುಡುಕಿದ್ರು ಇಲ್ಲ. ಆಮೇಲೆ ಅವನ ಸ್ಥಳ ಎಲ್ಲಿ ಅಂತ ನಂಗೆ ಸ್ಪಷ್ಟ ಗೊತ್ತಿತ್ತು. ನಮ್ಮನೆಯಿಂದ ಸ್ವಲ್ಪ ದೂರ ಒಂದು ಕಟ್ಟೆ ಮೇಲೆ ಕೂತ್ಕೊತಿದ್ದ. ಹೌದಾ? ಹೌದಾ? ಅಲ್ಲ ಕೂತ್ಕೊಂಡಿದ್ದೆ. ನೋಡ್ಬೇಕಿತ್ತು. ಹೋದೆ, ಬರೀ ನೋಡುದಲ್ಲ, ಸಿಟ್ಟು ಬಂತು. ನಿಮ್ಗೆಲ್ಲ ಯಾವ ಕರ್ಮಕ್ಕೆ ಹೆಂಡತಿ ಮಕ್ಕಳು ಸಂಸಾರ ಇಲ್ಲದೆ ಹೋದ್ರೆ ಆ ಪಾಪ ಅಷ್ಟು ಸಣ್ಣ ಮಗು ಒಂದು ಅಂಗಳದಲ್ಲಿ ಬಿದ್ದುಕೊಂಡು ಅಳ್ತಾ ಉಂಟು, ಮನೆಯಲ್ಲಿ ಇರ್ಲಿಕ್ಕಾಗುದಿಲ್ವ ನಿಮ್ಗೆ ಕೇಳಿದೆ. ಅವ ಏನ್ ಹೇಳ್ಬೇಕೆ ನನಗೆ? ಏನ್ ಹೇಳಿದ್ರು? ಮನೆಗೆ ಬರ್ಲಿಲ್ಲ ಅಂತ ಬೈಬೇಡ ನೀನು, ಕಟ್ಟೆ ಮೇಲೆ ಬಿದ್ಕೊಂಡು ಇದ್ದು ಸಾಯ್ತೆ ನಾನು. ಓಹೋ ಅಂದ. ನಾ ಮನೆ ಬರುವುದಿಲ್ಲ, ನೀ ಮನೇಲಿರುವುದಿಲ್ಲ ಅಂತ ಕೇಳಿದ್ರೆ ಆಯ್ತು ಸಾಯಿಲೆ. ಅಲ್ಲ, ನೀವು ಪೂರ್ಣ ಹಾಡಿನಲ್ಲೇ ಮಾತಾಡ್ಕೊಳ್ತಿದ್ದದ್ದ? ಅವ ಹೇಳದ್ದೆ ಸಾಯಿಲಿ ಅಂದೆ. ಸುಮ್ಮನೆ ಒಂದಿನ ಮನೆ ಬಿಟ್ಟು ಹೋದ ಗಂಡನ ವಿಳಾಸ ಇಲ್ಲ, ಬರ್ಲಿಲ್ಲ. ಇದ್ನ ಹೋದ್ನ ಒಂದು ಗೊತ್ತಾಗ್ಲಿಲ್ಲ. ಹುಡುಕಾಡ್ಲಿಲ್ಲ? ಹುಡುಕ್ಸ್ದೆ, ಹಳ್ಳ ಕೊಳ್ಳ ಕೆರೆ ಬಾವಿ ಎಲ್ಲ ಹುಡುಕ್ಸ್ದೆ. ಇದೆ ನಾವು ಕಟ್ಟಿದ ಕರಿಮಣಿ ಹಾಗೆ ಇಟ್ಕೊಂಡೆ, ತೆಗಿಲಿಲ್ಲ. ಎಲ್ಲರೂ ಬಂದು ಕೇಳ್ರಿ ಕೊಡ್ಬೇಕಲ್ಲ, ತೋರಿಸಿ ಕೊಡ್ಬೇಕಲ್ಲ, ಉಂಟು ಅಂತ ಅಂತ. ಏನಾಯ್ತು ಜಿ? ಇಲ್ಲಿವರೆಗೆ ಸರಿ ಇದ್ರೆ ಏನಾಯ್ತು ನಿಮ್ಗೆ? ದೇವ್ರ ಕಷ್ಟ ಕೊಡುವಾಗ ಹೇಗೆಲ್ಲ ಕೊಡ್ತಾ ನೋಡು ಮಗ. ನಿಮ್ಗೆ ಏನಾಯ್ತು? ನನ್ನ ಮಗ ಇದ್ದೊಬ್ಬ ಮಗನ ಮುಖ ನೋಡ್ಕೊಂಡು ಬದುಕ್ತಿದ್ದೆ. ಒಂದಿನ ಊಟ ಮಾಡಿ ಚಾಪೆ ಮೇಲೆ ಮಲ್ಕೊಂಡು ನನ್ನ ಮಗ ಚಾಪಿಂದ ಕೆಳಗೆ ಬಿದ್ದು ಸತ್ತೋದ್ನೆ. ಚಾಪಿಂದ ಕೆಳಗೆ ಬಿದ್ದು ಸತ್ತೋದ. ಏನ್ ಹೇಳುದು ನೀವು? ಏನೇ ಚಾಪೆ ಇರುವುದೇ ನೆಲದ ಮೇಲೆ, ಅಲ್ಲಿಂದ ಬೀಳುದು ಹೇಗೆ? ನಾ ಚಾಪೆ ಮಂಚದ ಮೇಲೆ ಇಟ್ಟಿದ್ದೆ. ಈ ಕಡೆಗೆ ತಾಳಿ ಕಟ್ಟಿದ ಮಗನನ್ನು ಕಳ್ಕೊಂಡೆ ಅಂತ. ಹೊಟ್ಟೆಲ್ ಹುಟ್ಟಿದ ಗಂಡನನ್ನು ಕಳ್ಕೊಂಡೆ. ಗಂಡ ಮಗ ಯಾವುದು ಬೇಡ, ಇಬ್ಬರನ್ನು ಕಳ್ಕೊಂಡೆ. ಜೀವನದಲ್ಲಿ ದಿವಸ ಬಂದು ತೀರ್ಥಕ್ಷೇತ್ರ ಸಂಚಾರ ಮಾಡಿದೆ. ರಾಮೇಶ್ವರದಿಂದ ಸಂಚಾರ ಮಾಡ್ತಾ ಮಾಡ್ತಾ ಕಾಶಿಗೆ ಬಂದೆ. ಕಾಶಿಗೆ ಬಂದು ಗಂಗೆಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ಗರ್ಭಗುಡಿಯಲ್ಲಿ ಕೈ ಮುಕ್ಕೊಂಡು ಕಣ್ಣು ಮುಚ್ಚಿಕೊಂಡು ನಿಂತಿದ್ದೆ. ತಕ್ಕಂತು ಯಾವುದು? ಬೆಳಕು. ಅದೇನದು? ಬೆಳಕು ಹೋದದ್ದಲ್ಲ, ಅದು ಬಂದದ್ದು. ಬರುವಾಗ್ಲೂ ಹಾಗೆ? ಬೆಳಕು ಬರುವಾಗ್ಲೂ ಪಕ್ಕು, ಹೋಗುವಾಗ್ಲೂ ಪಕ್ಕು, ಅದು ನಿಂಗೆ ಗೊತ್ತಿಲ್ಲ. ಬಂತು. ಆ ಪ್ರಕಾಶಕ್ಕೆ ನನ್ನ ಕಣ್ಣು ಮುಚ್ಚೋಯ್ತು. ಕಣ್ಣು ಬಿಟ್ಟು ನೋಡ್ತೇನೆ, ಇಲ್ಲಿದ್ದೇನೆ. ಯಾವ ಜನ್ಮದ ಮೈತ್ರಿಯೋ ಏನೋ, ಇಲ್ಲಿ ಬಂದೆ. ನನಗೊಂದು ಆಶ್ರಯ ಸಿಗ್ತದ? ಚಿಂತೆ ಮಾಡಬೇಡಿ ಅಜ್ಜಿ, ನಿಮ್ಮನ್ನು ನಾನು ಮಾತಾಮಹಿ ರೂಪದಲ್ಲಿ ನೋಡಿಕೊಳ್ತೇನೆ. ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ. ಊಟ ಆಗ್ಲಿಲ್ವಾ? ಹಸಿವಾಗ್ತದ? ಬನ್ನಿ 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 ಬನ್ನಿ.